ಕಾಲಭುಜಗನನಾಲಗೆಯೋ ಶರಜಾಲವೋ ಕಲ್ಪಾಂತವಹ್ನಿಜ್ವಾಲೆಯೋ ಕೈದುಗಳೋ ಕಾಲಾಂತಕನದಾಡೆಗಳೋ ತೋಳು ಧರಿಸುವವೆಂತೋ ನೋಡಿದಡಾಲಿಯುರೆ ಬೆಂದವು ಬೃಹನ್ನಳೆ ಕಾಳು ಮಾಡಿದೆ ಕೊಂದೆಯನು ತೋರಂತೆ ಹಲುಬಿದನು. ಕುಮಾರವ್ಯಾಸನ ಉತ್ತರ ಕುಮಾರ ಬಹಳ ಒಂದು ವಿಶಿಷ್ಟವಾದ ಪಾತ್ರವಾಗಿ ನಮಗೆ ಇಲ್ಲಿ ಕಾಣಿಸ್ತದೆ. ಕ್ಷಾತ್ರ, ವೀರ, ಪರಾಕ್ರಮ ಎಲ್ಲ ವಿಜೃಂಭಿಸ್ತಾ ಇದ್ದಂತಹ ವ್ಯಕ್ತಿತ್ವಗಳನ್ನೇ ಚಿತ್ರಿಸಿದ ಒಂದು ಈ ಮಹಾಕಾವ್ಯ ಒಬ್ಬ ಹೇಡಿಯನ್ನು ಕೂಡ ಚಿತ್ರಿಸಿದೆ. ಅಂಥ ಹೇಡಿಯ ಪಾತ್ರ ನಮ್ಮ ಕನ್ನಡದ ಕುಮಾರವ್ಯಾಸನಲ್ಲಿ ಅದು ವಿಜೃಂಭಿಸಿದೆ ಅಂತ ಹೇಳ್ಬೋದು. ಇಲ್ಲಿ ಕೊಟ್ಟಂತಹ ಪದ್ಯಕ್ಕೆ ಒಂದು ಚೂರು ಹಿನ್ನೆಲೆಯಾಗಿ ನೋಡೋದಾದರೆ, ಶರದಿಯಂಥ ಸೈನ್ಯವನ್ನು ನೋಡಿ ಹೆದರಿ ಓಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಉತ್ತರ ಕುಮಾರ. ಅವನನ್ನು ಹಿಡಿದು ತಂದು ಶಮಿ ವೃಕ್ಷದ ಕೆಳಗೆ ಕರ್ಕೊಂಡು ಬಂದು, ಇದರಲ್ಲಿ ಪಾಂಡವರ ಆಯುಧಗಳಿದೆ, ನೀನು ನನಗೆ ತೆಗೆದುಕೊಡು ಅಂತ ಹೇಳ್ತಾನೆ ಅರ್ಜುನ. ಆಗ ಆ ಆಯುಧಗಳನ್ನು ತೆಗೀಲಿಕ್ಕೆ ಹೋದಂತಹ ಉತ್ತರ ಕುಮಾರನಿಗೆ ಅಚ್ಚರಿ ಆಗ್ತದೆ. ಆ ದಿವ್ಯಾಸ್ತ್ರಗಳನ್ನು ಹೊಳೆಯುವಂಥ ಆಯುಧಗಳನ್ನು ನೋಡಿ ಅವನು ಪುನಃ ಒಂಚೂರು ಭಯಭೀತನಾಗ್ತಾನೆ. ಆ ಸಂದರ್ಭದಲ್ಲಿ ಹೇಳುವಂಥ ಒಂದು ಪದ್ಯ ಇದು. ಕಾಲಭುಜಗನ ನಾಲಗೆಯೋ ಅಂತ. ಇದೇನು ಕಾಲಸರ್ಪದ ನಾಲಗೆಯೋ? ಭುಜಗ ಅಂದರೆ ಸರ್ಪ. ಆ ಸರ್ಪನ ನಾಲಗೆ ಆಗಿದೆ ಇದು. ಇದೇನು ಆಯುಧವೋ ಅಥವಾ ಸರ್ಪದ ನಾಲಗೆಯೋ? ಸರ್ಪದ ನಾಲಗೆ, ಸರ್ಪದ ಬಾಯಿ ಅಂದರೆ ಅದು ಮೃತ್ಯುವಿಗೆ ಒಂದು ತಾಣ, ಮೃತ್ಯುವಿನ ತಾಣ ಅಂತ ಅರ್ಥ. ಹಾಗೆ ಕಾಣಿಸ್ತಾ ಇದೆ ಇದು. ಬಾಣಗಳೋ ಪ್ರಳಯದ ಬೆಂಕಿಯ ಜ್ವಾಲೆಯೋ ಅಂತ ಕೇಳ್ತಾನೆ. ಶರಜಾಲವು ಕಲ್ಪಾಂತ ವಹ್ನಿಜ್ವಾಲೆಯೋ. ಕಲ್ಪಾಂತ ಅಂದರೆ ಒಂದು ಕಲ್ಪ ಅಂತ್ಯವಾಗುವಂತಹ ಪ್ರಳಯ ಕಾಲದ ವಹ್ನಿ ಅಂದರೆ ಅಗ್ನಿಜ್ವಾಲೆಯೋ. ಅಗ್ನಿ ಹೇಗೆ ಜ್ವಲಿಸ್ತದೆ ಅದೇ ರೀತಿ ಇದು ಹೊಳೆಯುತ್ತಾ ಇದೆ ಈ ಆಯುಧ. ಅಥವಾ ಇದು ಕಾಲಾಂತಕನ ದಾಡೆಗಳು, ಕೈದುಗಳೋ ಕಾಲಾಂತಕನ ದಾಡೆಗಳು. ಕೈದು ಅಂದರೆ ಆಯುಧವೋ ಅಥವಾ ಕಾಲಾಂತಕ, ಕಾಲ ಅಂತಕ ಎರಡು ಹೆಸರುಗಳು ಬರ್ತದೆ ಇಲ್ಲಿ ಯಮನಿಗೆ. ಕಾಲ ಅಂದರೂ ಯಮನೆ, ಅಂತಕ ಅಂದರೂ ಯಮನೆ. ಯಮನ ಕೋರೆ ಹಲ್ಲುಗಳು, ತಾಡೆ ಅಂದರೆ ಕೋರೆ ಹಲ್ಲುಗಳು. ಯಮನೂ ಕೂಡ ಮೃತ್ಯುವಿನ ದೇವತೆ. ಹಾಗೆ ಯಮನ ಕೋರೆ ಹಲ್ಲುಗಳು ಇದು ಮೃತ್ಯುವಿಗೆ ನಮ್ಮನ್ನು ತಲುಪಿಸಿಬಿಡುವಂತಹ ಒಂದು ಆಯುಧಗಳು ಇದು ಅಂತ ಭಯಭೀತನಾಗ್ತಾನೆ. ಅಷ್ಟೇ ಅಲ್ಲ, ಆಮೇಲೆ ಹೇಳ್ತಾನೆ ನೋಡಿ, ತೋಳು ಧರಿಸುವವೆಂತು. ಇದನ್ನು ಹೇಗೆ ಈ ಭಾರವನ್ನು ತೋಳುಗಳು ತಡೆಯಬಲ್ಲವೇ ಈ ತೋಳುಗಳು ಈ ಭಾರವನ್ನು? ಅಂದರೆ ಆ ಒಂದೊಂದು ಆಯುಧಗಳು ಕೂಡ ಅಷ್ಟು ತೂಕ ಇರುವಂಥದ್ದು. ಸಾಮಾನ್ಯ ಮನುಷ್ಯರಿಗೆ ಎತ್ತಲಿಕ್ಕೆ ಆಗದಂತಹ ಆಯುಧಗಳು. ಆದ್ದರಿಂದಲೇ ಅವನು ಆಶ್ಚರ್ಯದಲ್ಲಿ ಹೇಳ್ತಾನೆ, ಯಾವ ತೋಳುಗಳಪ್ಪ ಇಂಥ ಆಯುಧಗಳ ಭಾರವನ್ನು ತಡ್ಕೊಳ್ಳುವಂಥದ್ದು. ಅಷ್ಟೇ ಅಲ್ಲ, ಪುನಃ ಹೇಳ್ತಾನೆ ನೋಡಿ, ತೋಳು ಧರಿಸುವವೆಂತು ಅಂತ ಹೇಳಿ ನಂತರ ಹೇಳ್ತಾನೆ, ನೋಡಿದಡೆ ಆಲಿಯು ಉರೆಬೆಂದವು. ಇದನ್ನು ನೋಡಿದ ಕೂಡಲೇ ಆಲಿ ಅಂದರೆ ಕಣ್ಣಾಲಿ, ಕಣ್ಣಿನ ಗೊಂಬೆ. ಆ ಗೊಂಬೆಯೇ
ಏನು ಉರೆ ಬೆಂದವು, ಸೀದು ಹೋಗ್ತಾ ಇದೆ, ಕಣ್ಣಿನ ಗೊಂಬೆ ಬೆಂದು ಹೋಗ್ತಾ ಇದೆ. ಈ ಒಂದು ಪ್ರಭೆಯನ್ನು ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ ಕಣ್ಣುಗಳಿಗೆ. ಅಷ್ಟು ದುರ್ಬಲ ಕಣ್ಣುಗಳು ನಮ್ಮದು. ಅದಕ್ಕಿಂತಲೂ ಆ ಪ್ರಭೆಯೇ ಅಷ್ಟು ಪ್ರಬಲವಾದುದು. ಅದನ್ನು ನೋಡಿ ಸಹಿಸಿಕೊಳ್ಳಿಕ್ಕೆ ಸಾಮಾನ್ಯದವರಿಗೆ ಸಾಧ್ಯ ಇಲ್ಲ. ಬೃಹನ್ನಳೇ, ಕಾಳು ಮಾಡಿದೆ, ನೀನು ನನ್ನನ್ನು ಏನು ಈ ಆಯುಧಗಳನ್ನು ತೋರಿಸಿ ನೀನು ನನ್ನನ್ನು ಹಾಳು ಮಾಡಿಬಿಟ್ಟೆ. ಕಾಳು ಮಾಡಿದೆ ಅಂದರೆ ಹಾಳು ಮಾಡಿಬಿಟ್ಟೆ. ನನ್ನನ್ನು ಕೊಂದೆ, ಕಾಳು ಮಾಡಿದೆ, ಕೊಂದುಬಿಟ್ಟೆ ನನ್ನನ್ನು ಎನ್ನುತ್ತಾ ಓರಂತೆ ಹಲುಬಿದನು. ಒಂದೇ ಸಮನೆ ಪ್ರಲಾಪಿಸ್ತಾ ಇದ್ದಾನೆ. ಈ ಆಯುಧಗಳನ್ನು ನನಗೆ ತೋರಿಸಿ ನೀನು ನನ್ನನ್ನು ಕೊಂದುಬಿಟ್ಟೆ ಅಂತ ಆ ಆಯುಧಗಳ ಪ್ರಭೆಯನ್ನು, ಆ ಆಯುಧಗಳ ಭಾರವನ್ನು, ಆ ಆಯುಧಗಳು ಹೇಗೆ ಮೃತ್ಯುವಿನ ಬಾಗಿಲಿಗೆ ಒಯ್ದು ತೆಗೆದುಕೊಂಡು ಹೋಗ್ತವೆ ಅನ್ನುವಂಥದ್ದನ್ನೆಲ್ಲ ಒಂದೇ ಪದ್ಯದಲ್ಲಿ ಕುಮಾರವ್ಯಾಸ ಕೊಟ್ಟಿದ್ದಾನೆ. ಇದು ಒಟ್ಟೊಟ್ಟಿಗೆ ಉತ್ತರ ಕುಮಾರನ ಭಯವನ್ನು, ಪಾಂಡವರ ಔನ್ನತ್ಯವನ್ನು ಎರಡನ್ನೂ ತೋರಿಸುವಂಥ ಒಂದು ಪದ್ಯವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹೊಗರ ಹೊರಳಿಯ ಹೊಳೆವ ಬಾಯ್ಧಾರೆಗಳ ತಳಪದ ಕಾಂತಿ, ಹೊನ್ನಾಯುಗದ ಬಹಳ ಪ್ರಭೆ ಶರೌಘಾನಲನ ಗಹಗಹಿಸಿ ಝಗಝಗಿಸೆ. ಕಣ್ಮುಚ್ಚಿ ಕೈಗಳ ಮುಗಿದು, ಕಣ್ಮುಚ್ಚಿ ಕೈಗಳ ಮುಗಿದು ಸಾರಥಿಗೆಂದನು, ಎನ್ನನು ತೆಗೆದುಕೊಳ್ಳೈ ತಂದೆ, ತೆಗೆದುಕೊಳ್ಳೈ ತಂದೆ, ಎನ್ನನು ತೆಗೆದುಕೊಳ್ಳೈ ತಂದೆ, ಸಿಲುಕಿದೆ ನಸ್ತ್ರ ಸೀಮೆಯಲಿ. ಮುಂದುವರಿದು ಹೇಳ್ತಾನೆ ಭಯಭೀತನಾದ ಉತ್ತರ ಕುಮಾರ. ಹೊಗರ ಹೊರಳಿಯ, ಹೊಗರು ಅಂದರೆ ಕಾಂತಿ, ಪ್ರಭೆ, ಹೊರಳಿ ಅಂದರೆ ಸಮೂಹ. ಈ ಪ್ರಭೆಯ ಸಮೂಹ, ಈ ಪ್ರಭೆಯ ಸಮೂಹದ ಮಧ್ಯೆ ನಾನಿದ್ದೇನೆ ಈಗ. ಅಷ್ಟೇ ಅಲ್ಲ, ಬಾಯ್ದಾರೆಗಳ, ಬಾಯ್ದಾರೆ ಅಂದರೆ ಕತ್ತಿಯ ಅಲಗು, ಬಾಯ್ದಾರೆಗಳ ತಳಪದ ಕಾಂತಿ, ಕತ್ತಿಯ ಅಲಗಿನ ಕಾಂತಿ. ತಳಪ ಅಂದರೂ ಕೂಡ ಕಾಂತಿಯೇ, ಪ್ರಭೆ ಅಂತಲೇ ಲೆಕ್ಕ. ಆ ಕತ್ತಿಯ ಅಲಗಿನ ಪ್ರಭೆ, ಕತ್ತಿಯ ಅಲಗಿನ ಪ್ರಭೆ, ಹೊನ್ನಾಯುಗದ ಬಹಳ ಪ್ರಭೆ. ಅಷ್ಟೇ ಅಲ್ಲ, ಹೊನ್ನಾಯುಗದ ಅಂದರೆ ಕತ್ತಿಯ ಅಲಗು ಮಾತ್ರ ಅಲ್ಲ, ಅದರ ಚಿನ್ನದ ಹಿಡಿಕೆಗಳು. ನಮ್ಮ ಕತ್ತಿ, ನಾವು ಈಗ ನೋಡ್ತಾ ಇರುವ ಕತ್ತಿಗಳೆಲ್ಲ ಮರದ ಹಿಡಿಯ ಕತ್ತಿಗಳು. ಆದರೆ ರಾಜರು ಹಿಡ್ಕೊಳ್ತಾ ಇದ್ದಂಥ ಖಡ್ಗ, ಅದಕ್ಕೆ ಚಿನ್ನದ ಹಿಡಿಗಳು ಇತ್ತಂತೆ. ಚಿನ್ನದ ಹಿಡಿ ಮಾತ್ರ ಅಲ್ಲ, ಅದಕ್ಕೆ ಅಮೂಲ್ಯವಾದ ಹರಳು, ನವರತ್ನಗಳನ್ನೆಲ್ಲ ಜೋಡಿಸ್ತಾ ಇದ್ದರು. ನಮಗೆ ಗೊತ್ತಿದೆ, ನಾವು ಏನು ಈ ವಸ್ತು ಸಂಗ್ರಹಾಲಯಗಳಲ್ಲೆಲ್ಲ ನೋಡಿರ್ತೇವೆ. ಅಂಥ ಚಿನ್ನದ ಹಿಡಿಕೆಗಳ ಆ ಒಂದು ಪ್ರಭೆ ಅದು ಕೂಡ ಸೇರಿಕೊಂಡಿತ್ತು. ಅಲಗಿನ ಪ್ರಭೆ, ಆ ಚಿನ್ನದ ಹಿಡಿಯ ಪ್ರಭೆ. ಅಷ್ಟೇ ಅಲ್ಲ, ಶರೌಘಾನಲನ ಗಹಗಹಿಸಿ, ಶರೌಘಾನಲನ, ಶರೌಘ, ಶರ ಅಂದರೆ ಬಾಣ, ಔಘ ಅಂದರೆ ಸಮೂಹ. ಆ ಬಾಣಗಳ ಸಮೂಹದ ಅನಲನ ಅಂದರೆ ಬೆಂಕಿ. ಬೆಂಕಿ ಅಂದರೆ ಅದು ಕೂಡ ಉಜ್ವಲವಾಗಿರುವಂಥದ್ದು, ಅಂದರೆ ಕಾಂತಿ. ಬಾಣದ ಸಮೂಹದ ಕಾಂತಿ ಅದು ಕೂಡ ಕಣ್ಣು ಕೋರೈಸ್ತಾ ಇತ್ತು. ಅಷ್ಟೇ ಅಲ್ಲ, ಗಹಗಹಿಸಿ ಜಗಜಗಿಸೆ, ಗಹಗಹಿಸಿ ನಗುವಂತೆ ಇತ್ತು.
ಇವನನ್ನು ನೋಡಿ ಒಂದು ಸ್ವಲ್ಪ ಅಟ್ಟಹಾಸ ಮಾಡಿ ನಕ್ಕ ಹಾಗೆ ಅವನಿಗೆ ಖಂಡಿತ ಏನೋ ಆ ರೀತಿ ಇತ್ತದು. ಇದರಿಂದ ಏನಾಯಿತು, ಮೊದಲೇ ಹೆದರಿದ್ದ ಉತ್ತರ ಈಗ ಮತ್ತೂ ಕೂಡ ಭಯಭೀತನಾಗ್ತಾನೆ. ಕಣ್ಣು ಮುಚ್ಚಿಕೊಳ್ತಾನೆ ಅವನ ಕಣ್ಣಿಗೆ ಆ ಒಂದು ಪ್ರಕಾಶವನ್ನು ಭರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಅವನು ಕಣ್ಣು ಮುಚ್ಚಿಕೊಳ್ತಾನೆ. ಕಣ್ಣು ಮುಚ್ಚಿ ಸಾರಥಿಗೆ ಹೇಳ್ತಾನೆ, ಕಣ್ಣು ಮುಚ್ಚಿ ಕೈಗಳ ಮುಗಿದು ಸಾರಥಿಗೆಂದನು. ಸಾರಥಿಗೆ ಹೇಳ್ತಾನೆ, ಎನ್ನನು ತೆಗೆದುಕೊಳ್ಳೈ ತಂದೆ, ಸಿಲುಕಿದೆನು ಅಸ್ತ್ರ ಸೀಮೆಯಲಿ. ಅಯ್ಯ ತಂದೆ ಅಂತ ಹೇಳ್ತಾನೆ ಸಾರಥಿ, ನನ್ನನ್ನು ಒಮ್ಮೆ ಬಿಡುಗಡೆ ಮಾಡಪ್ಪ. ನಾನು ಈ ಅಸ್ತ್ರ ಸೀಮೆಯಲ್ಲಿ ಸಿಕ್ಕಿ ಹೋಗಿದ್ದೇನೆ. ನಾನು ಈ ಅಸ್ತ್ರಗಳ ಒಂದು ಜಾಲದಲ್ಲಿ ಸಿಕ್ಕಿಕೊಂಡಿದ್ದೇನೆ. ನಾನು ಸೀಮೆ ಅಂದರೆ ಒಂದು ಪ್ರದೇಶ ಅಂತ. ಈ ಉಜ್ವಲವಾದ ಅಸ್ತ್ರಗಳ ಈ ಪ್ರದೇಶದಲ್ಲಿ ನಾನು ಸಿಕ್ಕಿ ಹೋಗಿದ್ದೇನೆ. ದಯವಿಟ್ಟು ನನ್ನನ್ನು ಇಲ್ಲಿಂದ ಒಮ್ಮೆ ಬಿಡಿಸು ಅಂತ ಒಂದು ರೀತಿಯ ಅಸಹಾಯಕತೆಯಿಂದ ಕೇಳಿಕೊಳ್ತಾ ಇದ್ದಾನೆ ಈಗ ಅರ್ಜುನನನ್ನು.